ಮನೆಯರ ಕುಟುಂಬದವರಲ್ಲ ಅವರಿಗೆ ಎಲ್ಲಾ ರೀತಿಯಿಂದ ಪರಿಹಾರ ಮುಟ್ಟಬೇಕು. ಈಗ ಅರ್ಧ ಇಲಾಖೆಯಿಂದ ಪರಿಹಾರ ಕೊಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆ ಯುವಕನಿಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತ ಏನು ಕಾನೂನುಬದ್ಧವಾಗಿ ಏನು ಒಂದು ಪರಿಶಿಷ್ಟ ಜಾತಿಯ ಒಂದು ಕಾಯ್ದೆ ಅನುಗುಣವಾಗಿ ಏನು ಎಲ್ಲಾ ಸವಲತ್ತುಗಳು ಸಿಗಬೇಕು, ಅವನು ನೌಕರಿ ಸಿಗಬೇಕು, ಅವ್ನು ನೌಕರಿ ಕೊಡುವಂತ ವ್ಯವಸ್ಥೆ ಸಿಗಬೇಕು. ಇನ್ನುವರೆಗೂ ಒಂದು ಮಾಧ್ಯಮದ ಮೂಲಕ ನಾವು ಸ್ಪಷ್ಟವಾಗಿ ಹೇಳ್ತೀನಿ, ಮುದ್ದೇಬೇಳ ತಾಲೂಕಿನಲ್ಲಿ ಬಸಮ್ಮ ಚಲವದಂತ ಒಂದು ಹುಡುಗಿನ ರೇಪನ್ನು ಮಾಡಿದ್ರು. ಆ ಹುಡುಗಿಗೆ ಇನ್ನುವರೆಗೂ ಹೊಲ ಕೊಟ್ಟಿಲ್ಲ. ಆ ಹುಡುಗಿಯಲ್ಲಿರ್ತಕ್ಕಂಥ ಎಲ್ಲ ತಂದೆ ತಾಯಿ ಬಂಧುಗಳಿಗೆ ಅವ್ರ ಕುಟುಂಬಕ್ಕೆ ಯಾವುದೇನು ನೌಕರಿ ಕೊಟ್ಟಿಲ್ಲ. ಅದಕ್ಕೆ ಉತ್ತರ ಕೊಡೋರು ಯಾರು? ಅದಕ್ಕೆ ಯಾರು ಉತ್ತರ ಕೊಡೋರು? ಸಮಾಜ ಕಲ್ಯಾಣ ಇಲಾಖೆ ಯಾರು ಉತ್ತರ ಕೊಡೋರು? ಕೇವಲ ಆರ್ಥಿಕವಾಗಿ ಬಂದು ಒಂದು 2 ದಿನ ಇದಾದ ಬಂದು ನೀವು ರೊಕ್ಕ ಕೊಡೋದು ಮುಖ್ಯ ಅಲ್ಲ. ಆ ಕುಟುಂಬಕ್ಕೆ ನೀವು ನೈತಿಕವಾಗಿ ಬೆಂಬಲ ಕೊಡಬೇಕು. ನಾವು ಅದೇ ನಿಮ್ಮ ರಕ್ಷಣೆಗಾಗಿ ಅಂತೇಳಿ ಎಣ ಇಟ್ಕೊಂಡು ಮುದ್ದೆ ನಾವು ಸರ್ಕಾರದಾಗ 2 ತಾಸು ಧರಣಿ ಮಾಡಿದ್ರು ಕೂಡ ಸಮಾಜ ಕಲ್ಯಾಣ ಇಲಾಖೆ ಒಬ್ಬರು ಆಯ್ದಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಒಬ್ಬರು ಬಂದಿಲ್ಲ. ಅದನ್ನ ಬೇಕಲ್ಲ, ಸಂವಿಧಾನಬದ್ಧವಾಗಿ ಮಾಡ್ತಕ್ಕಂಥ ಕರ್ತವ್ಯ ಏನು ನಿಮಗೆ? ಅದಕ್ಕಾಗಿ ತಾವೆಲ್ಲ ಇಲಾಖೆಗಳು ಜಾಗೃತರಾರಿ. ಅದಕ್ಕಿಂತ ಮುಂಚೆವಾಗಿ ನೀವು ಸಂವಿಧಾನಬದ್ಧವಾಗಿ ಏನು ಕರ್ತವ್ಯ ನೀಡುವಂತಹ ವ್ಯಕ್ತಿಗಳನ್ನ, ಅಧಿಕಾರಿಗಳನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಜಾಗೃತಿ ನೀವೆಲ್ಲರೂ ಸಂವಿಧಾನದ ಜಾಗೃತಿ ಅಂತ ತಗೋಬೇಕು. ಸಂವಿಧಾನ ಜಾಗೃತಿ ಆಗಬೇಕು. ಸಂವಿಧಾನವನ್ನು ಓದಿದ್ರಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿದ್ರಂದ್ರೆ ನೀವೆಲ್ಲರೂ ಜಾಗೃತಿ ಅಂದಾಗ ಮಾತ್ರ ನಿಮಗೆಲ್ಲರೂ ಅಧಿಕಾರಿಗಳು ಮಾತು ಕೇಳ್ತಾರ. ಅದಕ್ಕಾಗಿ ದಯವಿಟ್ಟು ಬಂಧುಗಳೇ, ಈ ಮಾಧ್ಯಮದ ಮೂಲಕ ನಾವು ಏನ್ ಹೇಳ್ತಂತಂದ್ರ ಶೀಘ್ರವಾಗಿ ಏನ ಆ ಹುಡುಗನನ್ನ ಕೊಲೆ ಮಾಡಿದಂತ ಎಲ್ಲಾ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಬೇಕು. ಉದ್ದೇಶಪೂರ್ವಕವಾಗಿ ಆ ವ್ಯಕ್ತಿ ರಾಜಕೀಯ ವ್ಯಕ್ತಿ ಅನ್ನೋದು ಒಂದೇ ಒಂದು ಕಾರಣಕ್ಕಾಗಿ ಆ ವ್ಯಕ್ತಿಯನ್ನು ಇವತ್ತು ಹೊರಗೆ ಬಿಟ್ಟಿದ್ದಾರೆ. ಹಾಗಾದ್ರೆ ರಾಜಾರೋಷವಾಗಿ ಯಾರು ರಾಜಕೀಯ ವ್ಯಕ್ತಿ ಬಂಡವಾಳ ಶಾಹಿಗಳು ಓಟದೀಸಿದ್ರೆ ಯಾರು ಬೇಕಾದ್ರೂ ಮರ್ಡರ್ ಮಾಡಿ ಅಂದ್ರೆ ರಾಜಾರೋಷವಾಗಿ ತಿರ್ಗಾಡ್ಬೋದಾ? ಅಂದ್ರೆ ಇದ್ರ ಉತ್ತರ ಕೊಡೋರು ಯಾರು? ಅದೇ ಬೇಕಲ್ಲ ಈಗ ನಮಗ. ಯಾವುದೇ ವ್ಯಕ್ತಿ ಕಾನೂನು ಮುಂದೆ ಎಲ್ಲರೂ ಸರ್ವರು ಸಮಾನರು. ಅವ ದೊಡ್ಡವನಿರಲಿ ಸಣ್ಣವನಿರಲಿ, ಮೇಲ್ಜಾತಿ ಇರಲಿ ಕೆಳಜಾತಿ ಇರಲಿ, ಕಾನೂನು ಮುಂದೆ ಎಲ್ಲರೂ ಒಂದೇ. ಅಂತ ವ್ಯಕ್ತಿಗಳನ್ನು ನೀವು ಶೀಘ್ರವಾಗಿ ಬಂಧಿಸಿದ್ರಂದ್ರೆ ಅದಕ್ಕಾಗಿ ನೀವು ಈ ಮುಂದಾಗುವಂತಹ ಅನಾಹುತಗಳನ್ನ ನೀವು ತಪ್ಪಿಸಬೇಕು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳದ್ದು ಶೀಘ್ರವಾಗಿ ಕಾರ್ಯಾಚರಣೆ ಆಗ್ಬೇಕಂತ ಹೇಳಿ ಇಲ್ಲಿವರೆಗೆ ಮಾತನಾಡಲು ಕೊಟ್ಟಂತಹ ಅವಕಾಶಗಳನ್ನು ಹೊಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಘನವೆತ್ತ ಮಾನ್ಯ ರಾಜ್ಯಪಾಲರು ಕರ್ನಾಟಕ ಲೋಕಭವನ ಬೆಂಗಳೂರು ಇವರಿಗೆ ಮಾನ್ಯ ತಹಶೀಲ್ದಾರ್ ತಾಳಿಕೊಟ್ಟು ಇವರ ಮುಖಾಂತರ ವಿಷಯ ವಿಜಯಪುರ ಜಿಲ್ಲೆಯ ಬಸವ ಬಾಗೇವಾಡಿ ತಾಲೂಕಿನ ಅಂಗಡಿ ಕ್ರಾಸ್ ಬಳಿ ನಡೆದ ರವಿಚಂದ್ರ ದೇವಪ್ಪ ಮಾದಾಳ್ ಅವರ ಕೊಲೆ ಪ್ರಕರಣ ಸಮಗ್ರ ನಿಷ್ಪಕ್ಷಪಾತ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿ ಪ್ರಕರಣಗಳನ್ನು ಸಿಬಿಐಗೆ ತನಿಖೆಗೆ ಅವಕಾಶ ಮಾಡಿಕೊಡುವ ಕುರಿತು ಮಾನ್ಯರೇ, ಮೇಲ್ಕಾಣಿಸುವ ವಿಷಯದಂತೆ ನಾವು ಅಂಬೇಡ್ಕರ್ ಸೇನೆ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ತಮ್ಮ ಗಮನಕ್ಕೆ ತರಲು ಬಯಸುವುದೇನೆಂದರೆ, ರವಿಚಂದ್ರ ದೇವಪ್ಪ ಮಾದಾಳ್ ಎಂಬ ಯುವಕನನ್ನು ಕ್ರೂರವಾಗಿ ಹಿಂಸಿಸಿ ಕೊಲೆ ಮಾಡಿ ನಂತರ ಆತ್ಮಹತ್ಯೆ ಮಾಡಿಕೊಂಡಂತೆ ತೋರಿಸುವ ಉದ್ದೇಶದಿಂದ ನೇಣು ಬಿಗಿದ ಸ್ಥಿತಿಯಲ್ಲಿ ಹಾಕಲಾಗಿತ್ತು. ಶವವನ್ನು ಕೆಳಗೆ ಇಳಿಸಿದಾಗ ರಕ್ತ ಸೋರುತ್ತಿತ್ತು. ಕಂಡಾಗ ತೀಕ್ಷ್ಣವಾಗಿ ಗಮನಿಸಿದಾಗ ಹೊಟ್ಟೆಗೆ ಮತ್ತು ಮರ್ಮಂಗಕ್ಕೆ ಮಾರಕಾಸ್ತ್ರಗಳಿಂದ ಹಿಡಿದಿದ್ದು ಗೊತ್ತಾಯಿತು. ಘಟನೆ ನಡೆದ 7 ದಿನಗಳಾದರೂ ಸಹ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಪ್ರಮುಖ ಆರೋಪಿಗಳನ್ನು ಇನ್ನೂ ಬಂಧಿಸಿಲ್ಲ. ಕೇವಲ 2 ವ್ಯಕ್ತಿಗಳನ್ನು ಬಂಧಿಸಿದ್ದು. ಪ್ರಮುಖ ಆರೋಪಿಯಾದ ಘಟನೆಯ ಸೂತ್ರಧಾರಿಯಾದ ಮಲ್ಲಿಕಾರ್ಜುನ್ ಮದರಿ ಈತನೇ ಘಟನೆಯ ಪ್ರಮುಖ ರೂವಾರಿಯಾಗಿದ್ದು ಈತನನ್ನು ಎದುರಿ ಮಾಡಿದ್ದು ಈತನ ಬಂಧನಕ್ಕೆ ಹಿಂದೇಟು ಹಾಕುತ್ತಿದ್ದಾರೆ. ಮಲ್ಲಿಕಾರ್ಜುನ್ ಮದರಿ ಈತನನ್ನು ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿದ್ದು ಹಲವು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದ್ದಾರೆ ಮತ್ತು ರಾಜಕೀಯ ಪ್ರಭಾವಿತ ವ್ಯಕ್ತಿಯಾಗಿದ್ದು ಈ ರೀತಿ ಅಮಾನವೀಯವಾಗಿ ಕೃತ್ಯವೆಸಗಿದರು ಅವನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಜಿಲ್ಲೆಯಲ್ಲಿ ಒಂದು ರೀತಿಯ ರೌಡಿ ವರ್ತನೆಯನ್ನು ತೋರಿಸುತ್ತಾ ನನ್ನ ಏನೂ ಮಾಡೋಕ್ಕೆ ಆಗಲ್ಲ ಎನ್ನುವ ಅಹಂಕಾರದ ವರ್ತನೆಯನ್ನು ತೋರಿಸುತ್ತಿದ್ದಾನೆ. ಈ ರೀತಿ ರಾಜಕೀಯ ಪ್ರಭಾವಿತನಾಗಿರುವ ವ್ಯಕ್ತಿಯಾಗಿದ್ದರಿಂದ ಈ ಕೊಲೆಯ ಪ್ರಮುಖ ಸೂತ್ರಧಾರಿಯಾದರೂ ಈತನನ್ನು ಬಂಧಿಸಲಾಗುತ್ತಿಲ್ಲ. ಆತನ ವಿರುದ್ಧ ಸಾಕಷ್ಟು ಆರೋಪಗಳು ಮತ್ತು ನಿಖರ ಮಾಹಿತಿ ಇದ್ದರೂ ಸಹ ಇದುವರೆಗೆ ಬಂಧನವಾಗಿಲ್ಲ. ಇದರಿಂದ ಸಾರ್ವಜನಿಕರಲ್ಲಿ ಕಾನೂನಿನ ಮೇಲೆ ನಂಬಿಕೆ ಕುಸಿಯುತ್ತಿದ್ದು ಅನ್ಯಾಯವಾದ ಕುಟುಂಬಗಳಿಗೆ ನ್ಯಾಯ ದೊರೆಯುವ ಬಗ್ಗೆ ಅನುಮಾನ ಉಂಟಾಗಿದೆ. ಪ್ರಕರಣದಲ್ಲಿ ತನಿಖೆಯಲ್ಲಿ ರಾಜಕೀಯ ಒತ್ತಡ ಮತ್ತು ಪ್ರಭಾವ ಬೀರುತ್ತಿರುವ ಶಂಕೆ ವ್ಯಕ್ತವಾಗಿದೆ. ಇದರಿಂದಾಗಿ ನಿಜವಾದ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತವಾದ್ದರಿಂದ ಸಾಕ್ಷಿದಾರರು ಮತ್ತು ಮೃತರ ಕುಟುಂಬದ ಸದಸ್ಯರಲ್ಲಿ ಭಯವಾದ ವಾತಾವರಣ ನಿರ್ಮಾಣವಾಗಿದೆ. ಆದ್ದರಿಂದ ತಮ್ಮ ಗೌರವಾನ್ವಿತ ಅಧಿಕಾರದ ಮೂಲಕ ರಾಜ್ಯ ಸರ್ಕಾರ ಮತ್ತು ಸಂಬಂಧಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕಾಗಿ ವಿನಮ್ರವಾಗಿ ಬೇಡಿಕೊಳ್ಳುತ್ತೇವೆ. ಒಕ್ಕೂಟಗಳು ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳನ್ನು, ವಿಶೇಷವಾಗಿ ಪ್ರಭಾವಿ ಆರೋಪಿಯನ್ನು ತಕ್ಷಣ ಬಂಧಿಸಲು ಕ್ರಮ ಕೈಗೊಳ್ಳಬೇಕು. ಸಾಕ್ಷಿದಾರರು ಮತ್ತು ಹಾಗೂ ಮೃತರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಒದಗಿಸಬೇಕು. ಮಲ್ಲಿಕಾರ್ಜುನ್ ಮದರಿ ಆರ್ಥಿಕವಾಗಿ ರಾಜಕೀಯವಾಗಿ ಹೆಚ್ಚಿನ ಪ್ರಭಾವ ಹೊಂದಿರುವುದರಿಂದ ಸಾಕ್ಷಿಗಳನ್ನು ನಾಶಗೊಳಿಸುವ ಸಾಧ್ಯತೆ ಇರುವುದರಿಂದ ಆರೋಪಿಯ ಚರ ಮತ್ತು ಸ್ಥಿರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು. ಮಲ್ಲಿಕಾರ್ಜುನ್ ಮದರಿ ಮತ್ತು ಇತರೆ ಗುತ್ತಿಗೆದಾರರು ಭಾಗಿ ಇರುವುದರಿಂದ ಅಂತಹ ಗುತ್ತಿಗೆದಾರರ ಪರವಾನಗಿಯನ್ನು ಸರ್ಕಾರವು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಸಂಪೂರ್ಣವಾಗಿ ರದ್ದು ಮಾಡಿಸುವುದು. ನೊಂದ ಕುಟುಂಬಕ್ಕೆ ಸೂಕ್ತವಾದ ಆರ್ಥಿಕ ಪರಿಹಾರ ಒದಗಿಸಬೇಕು. ಮೃತ ಕುಟುಂಬದ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು.
ಅಗತ್ಯವಿದ್ದಲ್ಲಿ ಈ ಪ್ರಕರಣಗಳನ್ನು ಸಿಬಿಐಗೆ ತನಿಖೆ ವಹಿಸುವುದು. ಆದ್ದರಿಂದ ತಾವುಗಳು ಈಗಲೇ ಮಧ್ಯ ಪ್ರವೇಶಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಹಾಗೂ ಆರೋಪಿಗಳನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಅಂಬೇಡ್ಕರ್ ಸೇನೆ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಪರವಾಗಿ ಸುದೀರ್ಘ ಪತ್ರವನ್ನು ತಮಗೆ ಸಾರ್ವಜನಿಕವಾಗಿ ಸಲ್ಲಿಸುತ್ತೇನೆ. ಧನ್ಯವಾದಗಳು. ಜೈ ಭೀಮ್.